ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ನಾವು ಮುಂದಿನ ಕೆಟಗರಿಗೆ ಹೋಗ್ತೀವಿ. ಮುಂದಿನ ಕೆಟಗರಿ ಒಳಗೆ ಗುರುಗಳು ಏನು ಹೇಳ್ತಾರೆ ಅಂದ್ರೆ, ಬೆಳಗಿನ ಪ್ರಶಾಂತ ಸಮಯದಲ್ಲಿ ಭಗವಂತನ ಚಿಂತನೆಯ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಶ್ಲೋಕ ಒಳಗೆ 4ನೇ ಲೈನ್ ಏನು ಬರ್ತದಲ್ಲ, ಅದು ಪ್ರಭಾತೆ ಮನಿ ರಾಮ ಚಿಂತೀತ ಜಾವ ಅಂತನ ಬರ್ತದೆ. ಮುಂಜಾನೆದ್ದು ಭಗವಂತನ ಚಿಂತನೆನ ಮಾಡು ಅಂತ ಹೇಳಿ ಹಿಂಗೆ ಬರ್ತದೆ. ಈಗ ಫಸ್ಟ್ ನೋಡೋಣ ಶ್ಲೋಕ 67. ಘನಶ್ಯಾಮ ರಾಮಲಾವಣ್ಯರೂಪೇ महाधीर गंभीर पूर्ण प्रतापी करी संकटी सेवकाचा कुढावा प्रभाते मनी राम चिंतित जावा. ಭಾವಾರ್ಥ: ಶ್ಯಾಮವರ್ಣನಾದ ಭಗವಂತನು ಮೂರ್ತಿಮಂತ ಸೌಂದರ್ಯವೇ ಆಗಿರುತ್ತಾನೆ. ಅದೇ ರೀತಿ ಅವನು ಅತ್ಯಂತ ಧೀರನೂ ಹಾಗೂ ಅಗಾಧನೂ ಆಗಿರುತ್ತಾನೆ. ಅವನಂಥ ಪರಾಕ್ರಮಿ ಯಾರೂ ಇರುವುದಿಲ್ಲ. ತಮ್ಮ ಸೇವಕರ ಮೇಲೆ ಸಂಕಟ ಒದಗಿ ಬಂದಾಗ ಅವನು ಸೇವಕರ ರಕ್ಷಣೆ ಮಾಡುತ್ತಾನೆ. ಅಂತಹ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ಒಂದು ವಿವರಣೆ ನೋಡೋಣ. ಇಲ್ಲಿ ಒಂದು ಹಂಗೆ ನಮ್ಮ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಾಟ್ಸ್ ಹೆಂಗೆ ನಮ್ಮ ಮೈಂಡ್ ಒಳಗೆ ಅರೈಸ್ ಆಗ್ತಾವ, ಒಂದು ಸ್ವಲ್ಪ ಅಗದಿ ಬ್ರೀಫಾಗಿ ತಿಳ್ಕೊಳಿಕ್ಕೆ ನೋಡೋಣ. ನೆಗೆಟಿವ್ ಥಾಟ್ಸ್ ಇರ್ತಾವ ಮೈಂಡ್ ಒಳಗೆ. ಎಲ್ಲ ಟೈಮ್ನಾಗೂ ಒಂದೇ ಥರ ಇರೋದಿಲ್ಲ ಮೈಂಡ್. ಸಮ್ಟೈಮ್ಸ್ ನೆಗೆಟಿವ್, ಆಮೇಲೆ ಸಮ್ಟೈಮ್ಸ್ ಪಾಸಿಟಿವ್ ಥಾಟ್ಸ್ ಇರ್ತಾವ, ಸಮ್ಟೈಮ್ಸ್ ಎಲಿವೇಟೆಡ್ ಥಾಟ್ಸ್ ಇರ್ತಾವ ಅಂತಾರೆ. ನೆಗೆಟಿವ್ ಥಾಟ್ಸು ವೆರಿ ಬ್ಯಾಡ್ ನೆಗೆಟಿವ್ ಥಾಟ್ಸು ನೀವು ಅವ್ನು ಕ್ಯಾಟಗರೈಸ್ ಮಾಡ್ಕೋಬಹುದು. ಪಾಸಿಟಿವ್ ಥಾಟ್ಸ್ ಒಳಗೂ ಸಪೋಸ್ ಸಮ್ ಗುಡ್ ಪಾಸಿಟಿವ್ ಥಾಟ್ಸು. ಇನ್ನೊಂದು ಬರ್ತದೆ ಎಲಿವೇಟೆಡ್ ಥಾಟ್ಸ್. ಎಲಿವೇಟೆಡ್ ಥಾಟ್ಸ್ ಅಂದ್ರೆ ಕೆಲವೊಂದು ಗುಣ ಸ್ವಭಾವ. ಈಗ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಆಮೇಲೆ ಧೈರ್ಯ, ಆಮೇಲೆ ಭಕ್ತಿ, ಆಮೇಲೆ ಆತ್ಮಸಂತೋಷ, ಬ್ಲಿಸ್, ಇವೆಲ್ಲವಕ್ಕೂ ಏನಂತಾರೆ ಗುರುಗಳು ಎಲಿವೇಟೆಡ್ ಥಾಟ್ಸ್. ಇವೊಂದು ಎಲಿವೇಟೆಡ್ ಥಾಟ್ಸ್ ಅಂದ್ರೆ ಅತಿ ಎತ್ತರಕ್ಕೇರಿದಂಥ ವಿಚಾರಗಳು. ಅವು ಮನುಷ್ಯನ ಮನಸ್ಸಿನಾಗ ಎಲ್ಲ ಕೈಂಡ್ ಆಫ್ ವಿಚಾರಗಳು ಇರ್ತಾವೆ. ಎಲ್ಲ ರೀತಿಯ ಥಾಟ್ಸನ್ನು ಪ್ರೊಸೆಸ್ ಆಗ್ತಾ ಇರ್ತಾವೆ, ನಡೆದಿರ್ತದೆ ಪ್ರೊಸೆಸಿಂಗ್. ಹೌದಾ? ಈಗ ಬೆಳಗ್ಗೆದ್ದು ನಾವು ಭಗವಂತನ ಬಗ್ಗೆ ವಿಚಾರ ಮಾಡ್ಕೋತ ಹೋಗ್ರಿ. ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತ ಯಾಕೆ ಹೇಳಲಿಕ್ಕತ್ತಾರೆ ಇಲ್ಲಿ ಗುರುಗಳು? ಮುಂಜಾನೆದ್ದನ ನಮಗೆ ಎಲಿವೇಟೆಡ್ ಥಾಟ್ಸ್ ಸ್ಟಾರ್ಟ್ ಆಗಿಬಿಡ್ತಾವೆ. ಯಾಕಂದ್ರೆ ಭಗವಂತನ ಬಗ್ಗೆ ವರ್ಣನಾ ಕೇಳ್ತೀವಿ. ಹೌದಾ? ಗ್ರ್ಯಾಟಿಟ್ಯೂಡ್, ಯಪ್ಪ ಎಷ್ಟೆಲ್ಲ ಕೊಟ್ಟಿಯಪ್ಪ ಭಗವಂತ ನಮಗೆ. ಒಂದು ಮನಸ್ಸು ತುಂಬಿ ಬರ್ತದೆ, ಒಂದು ಧನ್ಯತಾ ಭಾವ ಬರ್ತದೆ ಮನಸ್ಸಿನಾಗ. ಅಯ್ಯೋ ಎಷ್ಟು ಮಾಡ್ಯಾನಲ್ಲ ನಮ್ಮ ಭಗವಂತ, ಎಷ್ಟು ಕೇರ್ ತಗೋತಾನಲ್ಲ. ಹೌದಾ? ಒಂದು ನೆಕ್ಸ್ಟ್ ಎಂಥ ಸಂಕಟ ಬಂದರೂ ನನ್ನ ಭಗವಂತ ನನ್ನ ಜೊತೆ ಇದ್ದಾನಪ್ಪ. ಧೈರ್ಯನೂ ಒಂದು ಎಲಿವೇಟೆಡ್ ಥಾಟ್ಸ್, ಉಚ್ಚತಮ ವಿಚಾರ. ನಿಮ್ಮ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಂದ್ರೆ ಉಚ್ಚತಮ ವಿಚಾರ ಧೈರ್ಯ. ಆಮೇಲೆ ಯಾವಾಗ ಧೈರ್ಯ ಇರ್ತದೆ, ಮನಸ್ಸಿಗೆ ಸಮಾಧಾನ ಇರ್ತದೆ, ಒಂದು ಕೃತಜ್ಞತೆ ಅನ್ನೋದು ಮೂಡಿರ್ತದೆ, ಆವಾಗ ಏನಾಗ್ತದೆ? ಸಮಾಧಾನ, ಶಾಂತಿ, ಅಲ್ಲೊಂದು ಸಂತೋಷ ತಾನ ಉಗಮ ಆಗ್ತದೆ, ತಾನ ಹುಟ್ಟಿ ಬರ್ತದೆ. ಹೌದಿಲ್ಲ? ಅದಕ್ಕೆ ಮುಂಜಾನೆದ್ದು ಆ ಹೈಯೆಸ್ಟ್ ಪವರ್ ಬ್ಯಾಂಕ್ ಜೊತೆ ಕನೆಕ್ಟ್ ಆಗಿಬಿಡ್ರಿ ಅಂತ ಹೇಳ್ತಾರೆ ಗುರುಗಳಲ್ಲಿ. ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ಟಾಗ ನಮಗೆ ಬೇರೆ ಏನು ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ಅದು ಆ ಫೀಲಿಂಗ್, ಅದನ್ನು ಖುಷಿ ಪಡೋದು. ನಾಮಸ್ಮರಣೆ ಮಾಡಿರಿ, ಪ್ರೇಯರ್ ಮಾಡಿರಿ, ಮಾನಸ ಪೂಜೆ ಇವೆಲ್ಲ ಮಾಡೋದ್ರಿಂದ ಅಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಹತ್ಬಿಡ್ತದೆ ಮನಸ್ಸು. ಆ ಹಿಂದಿನ ಶ್ಲೋಕ ಒಳಗೆ ನೋಡಿವಲ್ಲ, ಒಮ್ಮೆ ಅಲ್ಲಿ ಕನೆಕ್ಟ್ ಆಗ್ಲಿಕ್ಕತ್ತು, ಯಾರ ಜೊತೆ ಕನೆಕ್ಟ್ ಆಗ್ಲಿಕ್ಕತ್ತು, ಅವ್ರ ಗುಣಗಳು ಇಳಿದು ಬರ್ಲಿಕ್ಕತ್ತವ ಅಂಥೇಳಿ. ಹೌದಾ? ಇದನ್ನು ಈಗ ಸಪೋಸ್ ನಿರ್ಗುಣ ನಿರಾಕಾರ ತತ್ವ ಅನ್ನೋದು ಭಗವಂತ ಅಂದಾಗ ನಮ್ಮ ಕಣ್ಮುಂದೆ ಏನೂ ಬರೋದೇ ಇಲ್ಲ, ಬರೀ ಒಂದು ಸ್ಕೈದ ಚಿತ್ರ ಬರ್ಬೋದು. ಅದಕ್ಕೆ ಇಲ್ಲೇ ಭಗವಂತನ ರೂಪವರ್ಣನೆ. ಕೋದಂಡಧಾರಿ ಆಗ್ಯಾನ, ಅವ ನಗುಮುಖದವನಿದ್ದಾನ, ಅವ ಶ್ಯಾಮವರ್ಣದವಿದ್ದಾನ, ಅತ್ಯಂತ ಧೀರ, ಶೂರ, ಪರಾಕ್ರಮಿ ಇದ್ದಾನ. ಇವು ಒಂದೊಂದು ಗುಣಗಳನ್ನು ನಾವು ಅನ್ಕೋತ ಹೋದಾಗ ನಮಗೆ ಹೆಂಗೆ ಅನ್ನಿಸ್ತದ? ನೆಗೆಟಿವ್ ಥಾಟ್ಸ್ ಎಲ್ಲ ರೈಸ್ ಆಗ್ತವ. ಇಲ್ಲಪ್ಪ, ನನ್ನ ರಾಮ, ನನ್ನ ಭಗವಂತ ಎಷ್ಟು ಧೈರ್ಯವಂತ, ಎಷ್ಟು ಪರಾಕ್ರಮಿ, ಎಷ್ಟು ಜಾಣ. ಹೌದಾ? ನಿಮ್ಮ
ಹನುಮಂತ ದೇವ್ರು ನಿಮ್ಮ ಇಷ್ಟ ದೇವ್ರು ಅಂದ್ಕೊಂಡಾಗ ತಗೋರಿ. ನನ್ನ ಹನುಮಂತ ದೇವ್ರ ಫೋಟೋ ನೋಡ್ರಿ, ಬರೇ ಅವ್ರದ್ದೊಂದು ಫೋಟೋ ನೋಡಿದ್ರೆ ನಮ್ಗೆ ಏನಿಸ್ತದೆ, ಎಷ್ಟು ಧೈರ್ಯ ಬಂದ ತುಂಬ ರಕ್ಷಕ ಹೋಗೋಡರನ ಅಂಥೇಳಿ ನಮ್ಗೆ ಎಷ್ಟಿದೆ ಅನ್ನಿಸ್ತದಲ್ಲ. ಅಯ್ಯಪ್ಪ, ನನ್ನ ರಕ್ಷಣೆಗೆ ಇಂತಹ ಸದೃಢ, ಇಂಥ ಇದ್ರದ್ದು ಶಕ್ತಿಮಂತ ಹನುಮಪ್ಪಿದ್ದಾನಪ್ಪ, ನಾ ಯಾಕೆ ಹೆದರಬೇಕು? ಹಿಂಗೆ ಅನ್ನಿಸಿ ಮನಸ್ಸಿಗೆ ಒಂದು ಸಂತೋಷ, ಒಂದು ಧನ್ಯತೆ ಬರ್ಕೋತ ಹೋಗ್ತದಲ್ಲ. ಅದಕ್ಕೆ ಹೇಳ್ತಾರೆ, ಮುಂಜಾನೆದ್ದು ಮೊದಲು ಪ್ರಭಾತೆ ಮನಿರಾಮ ಚಿಂತೀತ ಜಾವ. ಪ್ರಾತಃ ಕಾಲದೊಳೆದ್ದು ಪಾರ್ಥ ಸಾರಥಿ ಎಂದು ಪ್ರೀತಿಲಿ ನೆನೆದರೆ ಪ್ರೀತನಾಗುವ ಹರಿ. ಮಾತುಗಳಾಡಲೇಕೆ ಹೇ ಜಿಹ್ವೆ ಕೇಶವಯನ ಬಾರದೆ. ಇಲ್ಲೇ ಭಕ್ತ ತನ್ನ ನಾಲ್ಗೆಗೆ ಹೇಳ್ತಾನೆ, ನೀ ಮಾತ್ಯಾಕೆ ಆಡ್ತಿ ಇಲ್ಲದ ಮುಂಜಾನೆ ಎದ್ದು? ಏನು ಬರುವುದದ? ಏನನ್ಬೇಕು? ಕೇಶವ ನಾರಾಯಣ, ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಮಾತಿಗೆ ಕೇಶವ ನಾರಾಯಣ ಮಾಧವ ಅನ್ನಪ್ಪ ಮನಸ್ಸ. ಯಾಕೆ? ಅದರಿಂದ ನಮ್ಮಲ್ಲೇ ಅವನಿಗೇನು ಫಾಯ್ದಾ ಇಲ್ಲ ರೀ, ನಾವು ನಾಮಸ್ಮರಣೆ ಮಾಡೋದ್ರಿಂದ. ಇಲ್ಲಪ್ಪ, ನೀನು ನಾಮಸ್ಮರಣೆ ಮಾಡು ಅಂದ್ರೆ ನಾ ಖುಷಿರ್ತೀನಿ ಅಂತಾನೇನು ಭಗವಂತ? ಅನ್ನೋದಿಲ್ಲ. ನಮಗೆ ಸಂತೋಷ, ನಮಗೆ ಧೈರ್ಯ, ನಮಗೆ ಸಮಾಧಾನ, ನಮಗೆ ಹ್ಯಾಪಿನೆಸ್ಸು, ಆತ್ಮಶುದ್ಧಿ, ಮನಃಶುದ್ಧಿ. ಅದಕ್ಕೆ ಎಲ್ಲ ಸುಪ್ರಭಾತ ಮುಂಜಾನೆ ಎದ್ಕೊಳ್ಳೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕೇಳೇ ಬಿಟ್ಟಿರ್ತೀವಿ. ಅದು ಭಗವಂತನ ಎಬ್ಬಿಸ್ಲಿಕ್ಕಲ್ಲ, ಅವ ಎದ್ದವ ಇದ್ದ ನಮಗೆ ಯಾನಿದ್ದೀರಿ ಭಗವಂತಗೆ ನಮ್ಮ ಮನಸ್ಸನ್ನು ಬಡದು ಎಬ್ಬಿಸ್ಲಿಕ್ಕೆ. ನಾವು ಭಗವಂತನ ರೂಪ ಗುಣ ವರ್ಣನೆ ಮಾಡ್ಕೋತ ಹೋದಂಗೆ ನಮ್ಮ ಮನಸ್ಸು ಶಾಂತಿ ತೃಪ್ತಿ ಒಳಗೆ ತೇಲ್ತದೆ. ಈಗ ನೋಡೋಣ 68. ಬಳೆಯಾಗಳ ರಾಮ ಕೋದಂಡಧಾರಿ ಮಹಾಕಾಳ ವಿಕರಾಳ ತೋಹಿ ಥರಾರಿ. पुढे मानवा किंकरा कोण केवा प्रभाते मनी राम चिंतित जावा. ಭಾವಾರ್ಥ: ಕೈಯಲ್ಲಿ ಧನುಷ್ಯ ಧಾರಣೆ ಮಾಡಿದ ಭಗವಂತನು ಸಾಮರ್ಥ್ಯದಲ್ಲಿ ಸರ್ವರಿಗಿಂತಲೂ ಶ್ರೇಷ್ಠನಾಗಿರುತ್ತಾನೆ. ಸಂಪೂರ್ಣ ವಿಶ್ವವನ್ನು ತಿಂದು ಹಾಕುವ ಮಹಾಕಾಲಕ್ಕೆ ಎಲ್ಲರೂ ಗಾಬರಿಯಾಗುತ್ತಾರೆ. ಆದರೆ ಅವನೂ ಕೂಡ ಭಗವಂತನ ಮುಂದೆ ಥರಥರ ನಡುಗುತ್ತಾನೆ. ಅಂದ ಮೇಲೆ ಅವನ ಮುಂದೆ ಯಕಶ್ಚಿತ್ ಮನುಷ್ಯನ ಯೋಗ್ಯತೆಯು ಎಷ್ಟು ತಾನೇ ಇರಬಲ್ಲದು? ಇಂಥ ಆ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಇಲ್ಲೇ ವಿವರಣೆ ನೋಡಿದ್ರೆ ಭಗವಂತನ ಗುಣವರ್ಣನೆ. ಕೋದಂಡಧಾರಿ ಇದ್ದಾನ, ಎಲ್ಲರಿಗಿಂತ ಶ್ರೇಷ್ಠ, ಮಹಾಕಾಲನ ಅವನ್ನ ಗಾಬರಿ ಆಗ್ತಾನೆ ಭಗವಂತನ ನೋಡಿ. ಹಿಂಗೆ ಎಕ್ಸ್ಪ್ಲನೇಷನ್ ಕೊಟ್ಕೋತ ಹೋಗ್ತಾರೆ. ಇಲ್ಲೇ ಓವರಾಲ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಮುಂಜಾನೆದ್ದು ಕಂಪಲ್ಸರಿ ಭಗವಂತನ ಚಿಂತನೆ ಮಾಡ ಮನಸ್ಸ ಸಜ್ಜನ ಮನಸ್ಸೇ ಅಂತ ಹೇಳ್ತಾರೆ ಇಲ್ಲಿ ಯಾವಾಗಲೂ. ಯಾಕಂದ್ರೆ ಇದನ್ನು ಕೇಳಲಿಕ್ಕತ್ತಾವಂದ್ರೆ ಈ ಮನೋಬೋಧಕ ಶ್ಲೋಕ, ಮನಾಚೆ ಶ್ಲೋಕ ಕೇಳಲಿಕ್ಕತ್ತ ಮನುಷ್ಯ ಅಂದ್ರೆ ಅವ ಭಕ್ತನಾಗಿರಬೇಕು. ಇಲ್ದವ್ರಿಗೆ ಕನೆಕ್ಟ್ ಆಗೋದೇ ಇಲ್ಲ. ಭಕ್ತನ ಇದ್ದಾನಂದಮೇಲೆ ಅವನ ಮನಸ್ಸು ಸಜ್ಜನ ಮನಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಬೆಳಗಿನ ಚಿಂತನೆಯಿಂದ ನಮ್ಮ ಪೂರ್ವಜರು, ನಮ್ಮ ಆ್ಯನ್ಸಿಸ್ಟರ್ಸು, ನಮ್ಮ ದೊಡ್ಡವರು ಅವ್ರೇನು ಹುಚ್ಚರೇನ್ರಿ? ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡು, ಪೂಜೆ ಮಾಡು. ಯಾಕೆ? ಮನಸ್ಸಲ್ಲಿ ಹೋಗ್ಬಿಡ್ತದ, ನನಗಿಂತ ದೊಡ್ಡ ಶಕ್ತಿಶಾಲಿ ಆದೊಬ್ಬರು ನನ್ನ ಕಾಯಮಿದ್ದಾನ ಅನ್ನೋದೊಂದು ಬರ್ತದ, ಗ್ರ್ಯಾಟಿಟ್ಯೂಡ್ ಅನ್ನೋದು ಬರ್ತದ. ಏನಪ್ಪ, ನಾ ಏನು ಹಿಡಿದ್ರು, ಸಂಕಟಗಳು ಬಂದರು, ದುಃಖಗಳು ಬಂದರು, ನನ್ನ ಜೊತೆ ನನ್ನ ರಾಮಿದ್ದಾನ ಅನ್ನೋದು ಬರ್ತದ. ಅದಕ್ಕೆ ಬೆಳಗಾಗೆದ್ದು ಎಲ್ಲ ನೀತಿ ನಿಯಮ ಎಲ್ಲನೂ ಹೇಳಿಕೊಟ್ಟಿರ್ತಾರೆ ನಮಗೆ. ನಾವು ನಮ್ಮ ಮನಸ್ಸಿಗೆ ರೂಢಿ ಆಗಲಿ ಅಂತ ಹೇಳಿ ಅವನ್ನೆಲ್ಲ ಪಾಲಿಸ್ಬೇಕು. ಇದೆಲ್ಲ ಹೊರಗಿಂದು ಬಾಹ್ಯ ಪೂಜೆ. ಎದಕ್ಕೆ? ಅಂತಃಕರಣದೊಳಗೆ ಭಗವಂತನ ಚಿಂತನೆ ಕಾನ್ಕ್ರೀಟ್ ಆಗಲಿ, ಭಗವಂತನ ಚಿಂತನೆ ದೃಢ ಆಗಲಿ, ಅವನ ವಿಶ್ವಾಸ ದೃಢ ಆಗಲಿ ಅನ್ನೋದಕ್ಕೆ. ಈಗ ನೋಡೋಣ ಶ್ಲೋಕ 69. ಸುಖಾನಂದಕಾರಿ ನಿವಾರಿ ಭಯಾತೆ ಜಗಿ ಭಕ್ತಿ ಭಾವೇ ಭಜಾವೆ ತಯಾತೆ ವಿವೇಕೆ ತಜಾವಾ ಅನಾಚಾರ ಹೇವಾ ಪ್ರಭಾತೆ ಮನಿ ರಾಮ ಚಿಂತಿತ ಜಾವಾ. ಭಾವಾರ್ಥ: ಭಗವಂತನು ಪರಮಾನಂದ ಕೊಡುತ್ತಾನೆ, ಅವನು ಭಯ ನಿವಾರಿಸುತ್ತಾನೆ,
ಮನುಷ್ಯನು ಜೀವನದಲ್ಲಿ ಅತ್ಯಂತ ಪ್ರೇಮದಿಂದ ಹಾಗೂ ಅಸ್ತಿತ್ವ ಭಾವನೆಯಿಂದ ಭಗವಂತನನ್ನು ಆಶ್ರಯಿಸಬೇಕು. ಮನುಷ್ಯನು ವಿವೇಕದ ಸಹಾಯದಿಂದ ಅನೀತಿಯ ಆಚರಣೆ ಬಿಡಬೇಕು. ಯಾರದು ದ್ವೇಷ ಮತ್ಸರ ಮಾಡಬಾರದು. ಇಂತಹ ಆ ಭಗವಂತನನ್ನು ಬೆಳಗಿನ ಸಮಯದಲ್ಲಿ ಚಿಂತನೆ ಮಾಡಬೇಕು. ಈಗ ಇದ್ರದ್ದು ವಿವರಣೆ ನೋಡೋಣ. ಒಂದು ವೇಳೆ ಇಮ್ಯಾಜಿನ್ ಮಾಡ್ಕೋರಿ, ಮುಂಜಾನೆದ್ದು ಭಗವಂತನ ಚಿಂತನೆಯನ್ನು ತಗೊಳ್ಳೋದ ಮನಸ್ಸು, ಹೌದಾ? ಬೆಳಗಾಗೆದ್ದು ಭಗವಂತನ ನಾಮಸ್ಮರಣೆ ಮಾಡ್ದ, ಪ್ರೇಯರ್ ಮಾಡದ ಮನಸ್ಸು, ಅದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ದಾಸರು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಹೇಳುತ್ತ ಮುಂದೆ, ಇದು ಬೆಳಗಿನ ಜಾವದಿ ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಅದು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಯಾಕೆ? ಒಂದು ವೇಳೆ ನಾವು ಭಗವಂತನ ಹರಿಯ ಸ್ಮರಣೆಯನ್ನು ಹಲಬಿಕೊಳ್ಳಿಲ್ಲ ನಮ್ಮ ಮನಸ್ಸಿನಾಗ ಅಂದ್ರೆ, ಆ ಖಾಲಿ ಮನಸ್ಸೊಳಗೆ ಏನು ತುಂಬ್ಕೋತದ ಹೇಳ್ರಿ? ಒಂದು ಶುದ್ಧ ನೀರು, ಗಂಗೆ ನೀರು ಒಂದು ಲೋಟನಾಗ ತುಂಬಿಟ್ಟಿಲ್ಲ ಅಂದ್ರೆ ಅಲ್ಲಿ ಏನೂ ಯಾವುದೂ ನೀರು ತುಂಬಬಹುದು. ಏನೇನೋ ತುಂಬ್ಕೋತಾವ, ನೆಗೆಟಿವ್ ವಿಚಾರಗಳು ತುಂಬ್ಕೋತಾವ, ಕಾಮ ಕ್ರೋಧ, ಈ ಬಾಸ್ ನನಗೆ ಹಿಂಗೆ ಮಾಡಿದ್ದ ನಿನ್ನೆ, ಇವತ್ತು ಹೋದರೆ ಏನೇನು ಮಾಡ್ತಾನೋ ಆಫೀಸ್ ಒಳಗೆ, ನನ್ನ ಕೊಲೀಗಿದ್ರು ಅವ್ರು ಹಂಗೆ ಮಾಡ್ಬೋದು, ಇವ ತುಂಬ್ಕೋತ ಹೋಗ್ತಾವ್ರಿ. ಅದಕ್ಕೆ ಎಂಡ ಇಲ್ಲ. ಆಮೇಲೆ ಅದರಿಂದ ನಮ್ಗೆ ಏನೂ ಸಾಧಿಸೋದೂ ಇಲ್ಲ. ಅದವ ತತ್ಪೂರ್ತಿಕವೆಲ್ಲ ಇರುವ ಕೊಲೀಗ್ಸ್ ಕಿಟಿಕಿಟಿ, ಮನ್ಯಾಗ ಅತ್ತಿ ಮಾವ ಮೈದನನ್ ಕಿಟಿಕಿಟಿ, ನಿನ್ನೆ ನನ್ನ ನಿಗಣ್ಣಿ ಹಿಂಗಂದ್ಲು, ಅವೆಲ್ಲ ಇರುವ ಈ ಪ್ರಪಂಚಕ್ಕೆ ಬಿದ್ದೀವಿ ಅಂದಮೇಲೆ ಅವೆಲ್ಲ ಇರುವ ಅದ ತುಂಬ್ಕೋತ ಹೋಗ್ತದೆ ಬಂದು. ಆಮೇಲೆ ಇಲ್ಲ ಭವಿಷ್ಯದ ಭಯ, ಮುಂದಿಂದ ಭವಿಷ್ಯದ ಚಿಂತೆ ಭಯ ಒಂದು ಯಕ್ಷ ಪ್ರಶ್ನೆ ಆಗಿ ನಮ್ಮ ಮನಸ್ಸು ನಮಗೆ ಹೆದರಿಸ್ಲಿಕ್ಕೆ ಶುರು ಮಾಡ್ತದೆ. ಅಯ್ಯೋ ಹಂಗಾದ್ರೆ ಹಿಂಗೆ, ಅಯ್ಯೋ ನಾವು ಹೆಂಗೆ ಮಾಡಬೇಕಪ್ಪ, ನಾಳೆ ನಮ್ಮ ಮಕ್ಕಳದ್ದು ಹೆಂಗಪ್ಪ, ಎಲ್ಲ ಹೋಗ್ಲಿ ಎಲ್ಲ ಆಯ್ತು, ಅಯ್ಯೋ ನಾಳೆ ನನಗೇನಾದರೂ ಆಗ್ಬಿಟ್ರೆ ಹೆಂಗೆ, ಅಥವಾ ಸುಮ್ಮನೆ ಕುಟುಂಬದವ್ರ ಚಿಂತೆ, ನಾಳೆ ನನ್ನ ಗಂಡಗೆ ಏನಾದರೂ ಆಗ್ಬಿಟ್ರೆ ನಾನು ಹೆಂಗೆ ಬದುಕಬೇಕಪ್ಪ. ಸುಮ್ಮನೆ ಇಲ್ಲದ ಚಿಂತೆ ಅವಶ್ಯ ಇಲ್ಲಾರತ್ತು ರೀ, ಅವು ಬೇಕಾಗಿರೋದೇ ಇಲ್ಲ ಅವು ಚಿಂತೆ. ಅದ್ರೊಳಗೆ ಅದ್ರದ್ದು ಅವಶ್ಯಕತೆ ಏನದ? ಅವು ಬಂದು 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 ಖಾಲಿ ಲೋಟನಾಗ ತುಂಬ್ಕೋತ ಹೋಗ್ತಾವೆ. ಅದಕ್ಕೆ ಅವನ್ನೆಲ್ಲ ದೂರ ಸರಿಸ್ಬೇಕು. ಅದೆಲ್ಲ ಯಾವ ಚಿಂತೆ ಬೇಡ, ಭಯ ಬೇಡ. ಅಂದ್ರೆ ಮುಂಜಾನೆದ್ದು ಬೆಳಗಾಗೆದ್ದು ಹರಿಯ ನಾಮಸ್ಮರಣೆ, ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಮಾಡೋದು ಬೇಡ, ಹರಿಯ ಸ್ಮರಣೆಯನ್ನು ಹಲುಬಿಕೊಳ್ಳೋಣ. ಇಲ್ಲೇ ಒಂದು ಕಗ್ಗ ನೆನಪಾಗ್ತದೆ. ಇದು ಭಾಳ ಮಂದಿದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ, ದೊಡ್ಡ ಯಕ್ಷ ಪ್ರಶ್ನೆ ಅಂದ್ರೆ ಭವಿಷ್ಯದ ಚಿಂತೆ. ಮುಂದೆ ನನಗೇನಪ್ಪ, ನನಗೆ ಪೆನ್ಷನ್ ಬರೋಂಗಿಲ್ಲ, ನಾ ಹೆಂಗೆ ನಡೆಸ್ಬೇಕು? ಹೌದಾ, ಎಲ್ಲ ಅದನ್ನ ಎಲ್ಲ ವೆಲ್ ಸೆಟಲ್ಡ್ ಇದ್ರು, ಅಯ್ಯೋ ನನ್ನ ಮಕ್ಕಳದ್ದು ಹಿಂಗೆ ಆಗ್ತದೇನೋ, ನನ್ನ ಮಕ್ಕಳು ಹಿಂಗೆ ಕಲೀಲಿಲ್ಲ, ಸರಿ ಕಲೀಲಿಗತ್ತಿಲ್ಲ, ಅದೊಂದು ಯಕ್ಷ ಪ್ರಶ್ನೆ. ಅದೆಲ್ಲ ಇಲ್ಲ ಅಂತಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾರೆ ಸುಮ್ಮನೆ ಅನಾವಶ್ಯಕ ಭಯ, ಅನಾವಶ್ಯಕ ಭೀತಿ, ಅದು ಎಲ್ಲರಿಗೂ ಬರ್ತದ್ರಿ ಹಿಂಗೆ. ಹೌದು, ಎಲ್ಲ ಸೆಟಲ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಬರೋದಿಲ್ಲ ಅಂತಲ್ಲ, ಅವ್ರಿಗೆ ಬೇರೆ ಯಾವ್ಯಾವುದೋ ಥರ ಭೀತಿ ಬರ್ತಿರ್ತಾವೆ. ಏನೇನೋ ಒಂದು ಭಯ ಮನಸ್ಸನ್ನು ಆವರಿಸ್ಕೊಳ್ಳಿ ಕತ್ಬಿಡ್ತದೆ. ಅದು ಯಾವುದು? ಇಲ್ಲೇ ಒಂದು ಚಂದನ ಕಗ್ಗ ಹೇಳ್ತಾರೆ DVG ಗುಂಡಪ್ಪ ಅವರು. DVG ಗುಂಡಪ್ಪ ಅಂದ್ರೆ ಅವರೂ ಒಂದು ಗುರುಗಳ ಸ್ಥಾನದಾಗ ಇಟ್ಟು ನೋಡ್ಬೇಕು ನಾವು. ಯಾಕಂದ್ರೆ ಅವ್ರು ಕೊಟ್ಟದ್ದು ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಒಂದು ಚಂದನ ಕಗ್ಗ ಹೇಳ್ತಾರೆ, ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬಾಳನು ಕುತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸೆವೆಸು ನೀ ಜನುಮವನು ಮಂಕುತಿಮ್ಮ ಮಂಕುತಿಮ್ಮ. ಅದಕ್ಕೆ ನಮ್ಮ ಮನಸ್ಸಿಗೆ ನಾವು ಬೆಳಗ್ಗೆ ಎದ್ದು ಕೂಡಲೇ ಕಣ್ಣು ತೆಗೆದುಕೊಳ್ಳಿ ನೆನಪು ಮಾಡಿಕೊಡ್ಬೇಕು, ನಮ್ಮ ಯಜಮಾನ, ನಮ್ಮ ಭಗವಂತ, ನಮ್ಮ ಸದ್ಗುರು ನಮ್ಮ ಜೊತೆ ನಿಂತಾರ. ಮನಸ್ಸು ಎದಕ್ಕೆ ಹೆದರ್ತಿ? ಇಲ್ಲೇ ಸ್ವಾಮಿ ಸಮರ್ಥರ್ದು ಒಂದು ತಾರಕ ಮಂತ್ರ ಬರ್ತದ, ಭಾಳ ಚಂದ ಅನ್ನಿಸ್ತದ. ನಿಶಂಕ ಹೋಯಿ ರೇ ಮನ, ನಿರ್ಭಯ ಹೋಯಿ ರೇ ಮನ, ಸಮರ್ಥ ಸ್ವಾಮಿ ಬಳಪಾಠೀಶಿ ನಿತ್ಯ ಹೇ ರೇ ಮನ. ಅತರ್ಕ ಅವಧೂತ ಹೇ ಸ್ಮಾತೃಗಾಮಿ, ಅಶಕ್ಯ ಹಿ ಶಕ್ಯ ಕರಶೀಲ ಸ್ವಾಮಿ.
ಇಲ್ಲೇ ಮುಂಜಾನೆ ಎದ್ದು ತಾರಕ ಮಂತ್ರ ಗುರುಗಳು ತಾರಕ ಮಂತ್ರ ಹೇಳ್ಕೊಳ್ಳೋದರೆ ಕಲಿಯೋಣಂತ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನಿಶಂಕ ಹೋಯಿರೆ, ಯಾವ ಡೌಟ್ ಶಂಕನ ಬೇಡ ನಿನಗೆ ಮನಸ್ಸು, ನಿರ್ಭಯ ಹೋಯಿರೆ ಮನ, ಭಯನ ಬೇಡ, ನಿರ್ಭಯ ಹೋಯಿರೆ ಮನ, ಸಮರ್ಥ ಸ್ವಾಮಿ ಬಳ ಪಾಠಿಸಿ. ಎಂಥ ದೊಡ್ಡ ಭಗವಂತನ ಬಳ ಅಂದ್ರೆ ಬಲ ಪಾಠಿಸಿ ಅಂದ್ರೆ ಬೆನ್ನ ಹಿಂದೆ. ಎಂಥ ದೊಡ್ಡ ಸಮರ್ಥ ಭಗವಂತನ ಅಥವಾ ನಮ್ಮ ಸದ್ಗುರುಗಳ ಬಲ ನಮ್ಮ ಬೆನ್ನ ಹಿಂದೆ ನಿತ್ಯ ಹೇರೆ ಮನ, ಪ್ರತಿ ಕ್ಷಣನೂ ಅದ. ಅತರ್ಕ ಅವಧೂತ ಹೇರ್ ಸ್ಮಾರ್ತೃಗಾಮಿ. ಅತರ್ಕ ಅವಧೂತ ಅಂದ್ರೆ ನೀವು ಲಾಜಿಕಲೇ, ನಿಮ್ಮ ತರ್ಕದಲ್ಲೇ, ನಿಮ್ಮ ವಿಚಾರಗಳಲ್ಲೇ, ನಿಮ್ಮ ದೃಷ್ಟಿಗಳಲ್ಲೇ ಅವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅತರ್ಕಿದ್ದಾರವರು. ಭಗವಂತ ತರ್ಕಕ್ಕೆ ಸಿಗೋರಲ್ಲ ಅವರು, ದೃಷ್ಟಿಗೆ ಸಿಗೋರಲ್ಲ ಅವರು, ಅನುಭವಿಸೇ ನೋಡಬೇಕು. ಅತರ್ಕ ಅವಧೂತ ಹೇ ಸ್ಮಾರ್ತೃಗಾಮಿ, ಅಶಕ್ಯ ಹಿ ಶಕ್ಯ ಕರೆಸಿಲ್ಲ ಸ್ವಾಮಿ. ಅಶಕ್ಯ ಇದ್ದದ್ದನ್ನು ಶಕ್ಯ ಮಾಡ್ಲಿಕ್ಕೆ ಸಾಧ್ಯದ ಅಂಥ ಭಗವಂತ ನನ್ನ ಹಿಂದಿದ್ದಾನ ಅಂದಾಗ ಆ ಇಡೀ ದಿವಸ ಎಷ್ಟು ಚಂದ ಹೋಗ್ತದೆ ನಮ್ದು. ಹಿಂಗೆ ಪ್ರತಿ ದಿವಸ. ಮತ್ತು ಇದು ಮುಂಜಾನೆ ಎದ್ದುಕೊಳ್ಳೆ ಈ ವಿಚಾರ ಬರ್ಬೇಕು ಅಂದ್ಕೊಳ್ಳೆ ರಾತ್ರಿ ಮಲ್ಕೊಳ್ಳೋ ಮುಂದೆ ಒಮ್ಮೆ ತಾರಕ ಮಂತ್ರ ಹೇಳೋಣ, ಒಂದು 5 ನಿಮಿಷ ಪ್ರೇಯರ್ ಮಾಡೋಣ, ಒಂದು 10 ನಿಮಿಷ ಒಂದು ಮಾಲಿ ಜಪ ಮಾಡೋಣ. ಅದು ಮನಸ್ಸಿನಾಗ ಕೂತು ಅದನ್ನ ಮಲ್ಕೊಂಡ್ವಿ ಅಂತಂದ್ರೆ ಮುಂಜಾನೆ ಎದ್ದುಕೊಳ್ಳೆ ಅದ ಬರ್ತದೆ. ಹೀಗಾಗಿ ನಮ್ಮ ಜೀವನ ಚಂದ ಆಗ್ತದೆ ಅಂತ ಹೇಳಲಿಕ್ಕೆ ಇಲ್ಲಿ ಗುರುಗಳು ಇಷ್ಟೆಲ್ಲ ನಮ್ಮ ಸಲುವಾಗಿ ಅಂತಃಕರಣದಿಂದ ಹಿಂಗೆ ಮಾಡ್ರೋ ಹುಚ್ಚರ, ಹಿಂಗೆ ಮಾಡ್ರಿ, ಚಂದಾಗಿ ಬದುಕ್ರಿ, ಭಯದಿಂದ ಬದುಕಿ. ಎಷ್ಟಂತ ಭಯ ತೊಗೊಂಡು ಬದುಕಿ ಜೀವನ ಕಳೀತೀರಿ, ಜೀವನ ವ್ಯರ್ಥ ಮಾಡ್ತೀರಿ ಅಂಥೇಳಿ ನಮ್ಮ ಸಲುವಾಗಿ ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.